Hello everyone, myself Bhavana. Welcome to Excellence Commerce. Today I have took the topic GST. GST ಅಲ್ಲಿ ಪ್ರಾಬ್ಲಮ್ಸ್ ಆನ್ ಸರ್ವಿಸಸ್ ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ನ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ನೋಡೋಣ. ಕೆಲವೊಂದು ರೂಲ್ಸ್ ಇದೆ ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ನ ಮಾಡೋದಕ್ಕೆ. ಸೊ ಈ ತರ ಯಾವ ತರ ರೂಲ್ಸ್ ಅಂದ್ರೆ, ಫಸ್ಟ್ ಒನ್ ನೋಡಿ, ಇಫ್ ಇನ್ವಾಯ್ಸ್ ಇಸ್ ಇಶ್ಯೂಡ್ ವಿತ್ ಇನ್ ದ ಪೀರಿಯಡ್ ಆಫ್ 30 days, then the date of issue of invoice or the date of receipt of payment, whichever is earlier, is the time of supply of service ಅಂತ ಹೇಳಿದ್ದಾರೆ. ಸೊ 30 days ಗಿನ ಒಳಗಡೆ ಸರ್ವಿಸಸ್ ನ ರೆಂಡರ್ ಮಾಡಿದ್ಮೇಲೆ, ಸರ್ವಿಸಸ್ ಕೊಟ್ಟ ಮೇಲೆ ಇನ್ವಾಯ್ಸ್ ಜನರೇಟ್ ಆದ್ರೆ ಅವಾಗ ನಾವು ಇನ್ವಾಯ್ಸ್ ಮತ್ತೆ ಪೇಮೆಂಟ್ ಆ ಎರಡರಲ್ಲಿ ವಿಚೆವರ್ ಇಸ್ ಅರ್ಲಿಯರ್ ನ ಕನ್ಸಿಡರ್ ಮಾಡ್ತೀವಿ. ಸೊ 30 days ಗಿನ ಜಾಸ್ತಿ ಆದ್ರೆ ಸೊ ನಾವೇನ್ ಮಾಡ್ತೀವಿ, ಅವಾಗ ಸಪ್ಲೈ ಯಾವಾಗ ರೆಂಡರ್ ಆಗಿದೆಯಲ್ಲ, ಸಪ್ಲೈ ಮತ್ತೆ ಪೇಮೆಂಟ್ ಆ ಎರಡರಲ್ಲಿ ಯಾವುದು ವಿಚೆವರ್ ಇಸ್ ಅರ್ಲಿಯರ್ ಅದನ್ನ ನಾವು ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ತಗೊಂಡ್ರೆ, ಸೊ ಪ್ರಾಬ್ಲಮ್ ನಂಬರ್ 1, ಡಿಟರ್ಮೈನ್ ದ ಟೈಮ್ ಆಫ್ ಸಪ್ಲೈ ಆಫ್ ಗೂಡ್ಸ್ ಇನ್ ಈಚ್ ಆಫ್ ದಿ ಫಾಲೋಯಿಂಗ್ ಇಂಡಿಪೆಂಡೆಂಟ್ ಕೇಸಸ್ ಇನ್ ಅಕಾರ್ಡೆನ್ಸ್ ವಿತ್ ಪ್ರಾವಿಷನ್ಸ್ ಆಫ್ ಸೆಕ್ಷನ್ 12 ಆಫ್ ದಿ CGST Act 2017 ಇನ್ ಕೇಸಸ್ ಸಪ್ಲೈ ಇನ್ವಾಲ್ವ್ಸ್ ಮೂವ್ಮೆಂಟ್ ಆಫ್ ಗೂಡ್ಸ್. ಸೊ ಇಲ್ಲಿ ಇಲ್ಲಿ 5 ಕೇಸಸ್ ಕೊಟ್ಟಿದ್ದಾರೆ. ಸೊ ಸೀರಿಯಲ್ ನಂಬರ್ ಅಲ್ಲಿ ನೋಡಿದ್ರೆ ಫಸ್ಟ್ ಒನ್ ಅಲ್ಲಿ ಕರೆಕ್ಟ್ ಆಗಿ ನೋಡಿ, ಡೇಟ್ ಆಫ್ ಸರ್ವಿಸ್, ಇಶ್ಯೂ ಆಫ್ ಇನ್ವಾಯ್ಸ್, ಪೇಮೆಂಟ್ ಇದೆ. ಸೊ ಡೇಟ್ ಆಫ್ ಸರ್ವಿಸ್, ಇಶ್ಯೂ ಆಫ್ ಇನ್ವಾಯ್ಸ್ ಲೆಸ್ ದನ್ 30 days ಅಲ್ಲಿ ಇದ್ರೆ ನಾವು ಇನ್ವಾಯ್ಸ್ ಮತ್ತೆ ಪೇಮೆಂಟ್ ಅಲ್ಲಿ ವಿಚೆವರ್ ಇಸ್ ಅರ್ಲಿಯರ್ ನ ತಗೋತೀವಿ. ಸೊ ಆನ್ಸರ್ಸ್ ನೋಡೋಣ. ಸೊ ವಿಚೆವರ್ ಇಸ್ ಅರ್ಲಿಯರ್ ಅಂದ್ರೆ 29/10/2023, 6/10/2023, ಇದೆರಡರಲ್ಲಿ ಅರ್ಲಿಯರ್ ಯಾವುದು? 6/10/2023. ಸೊ ಹಾಗಾಗಿ ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ ಟೈಮ್ ಆಫ್ ಸಪ್ಲೈ ಆಫ್ ಸರ್ವಿಸ್ ಅಂತ. ಸೊ ನೆಕ್ಸ್ಟ್ ಸೆಕೆಂಡ್ ಕೇಸ್ ಅಲ್ಲಿ 1/11/2023, 2/11/2023, ಇದೆರಡನ್ನು ಅಬ್ಸರ್ವ್ ಮಾಡಿದ್ರೆ ಲೆಸ್ ದನ್ 30 days ಇದೆ. ಅದು ಆಕ್ಚುಲಿ ಇಲ್ಲಿ ನಮಗೆ 1/12/2023 ತನಕ ಟೈಮ್ ಇತ್ತು. ಬಟ್ ಹಾಗಾಗಿ ಈಗ ಇದು ಲೆಸ್ ದನ್ 30 days ಆಗಿರೋದ್ರಿಂದ ನಾವು ಇನ್ವಾಯ್ಸ್ ಮತ್ತೆ ಪೇಮೆಂಟ್ ನ ಕಂಪೇರ್ ಮಾಡ್ತೀವಿ. ಇದು ಎರಡರಲ್ಲಿ ವಿಚೆವರ್ ಇಸ್ ಅರ್ಲಿಯರ್ 2/11/2023, 25/11/2023 ಅಲ್ಲಿ 2/11/2023 ಇದೆ, ಅದು ಆನ್ಸರ್. ಸೊ ನೆಕ್ಸ್ಟ್ 1/12/2023, 2/12/2023. ಸೊ ಇದೆರಡನ್ನು ವಿತ್ ಇನ್ ದ 30 days ಜನರೇಟ್ ಆಗಿದೆ. ಸೊ ಬಿಫೋರ್ 30 days ಆಗಿದೆ. ಸೊ ಹಾಗಾಗಿ ನಾವು ಇನ್ವಾಯ್ಸ್ ಮತ್ತೆ ಪೇಮೆಂಟ್ ನ ಕಂಪೇರ್ ಮಾಡ್ತಿದೀವಿ. ಸೊ 2/12/2023, 5/1/2024, ಇದೆರಡರಲ್ಲೂ 2/12/2023 ನೇ ಆನ್ಸರ್. ಓಕೆ. ಸೊ ನೆಕ್ಸ್ಟ್ 1/11/2024, 5/2/2024, ಇದ್ರಲ್ಲಿ ನೋಡಿ ಆಫ್ಟರ್ ಕೇಸ್ ಇದು. ಸೊ ಆಫ್ಟರ್ 30 days ಇನ್ವಾಯ್ಸ್ ಜನರೇಟ್ ಆಗಿದೆ. ಸೊ ಹಾಗಾಗಿ ಆಫ್ಟರ್ ಅಂತ ಬರ್ತಿದೀವಿ. ಆಫ್ಟರ್ ಕೇಸ್ ಅಲ್ಲಿ ಏನಾಗುತ್ತೆ, ಸೊ ಡೇಟ್ ಆಫ್ ಸರ್ವಿಸ್ ಮತ್ತೆ ಪೇಮೆಂಟ್ ಇದೆರಡರಲ್ಲಿ ವಿಚೆವರ್ ಇಸ್ ಅರ್ಲಿಯರ್ ಅದನ್ನ ತಗೋತಿದೀವಿ. ಸೊ ಕರೆಕ್ಟ್ ಆಗಿ ನೋಡಿದ್ರೆ ಇದು ಮತ್ತೆ ಇದು, ಇದೆರಡರಲ್ಲಿ ವಿಚೆವರ್ ಇಸ್ ಅರ್ಲಿಯರ್ ಅದನ್ನ ನಾವು ಆನ್ಸರ್ ಅಂತ ತಗೋತೀವಿ. ಸೊ ಇದು ನೋಡಿ 1/1/2024 ಇಟ್ ಸೆಲ್ಫ್ ಇಸ್ ದ ಆನ್ಸರ್. ಸೊ ಹಾಗಾಗಿ ಅದನ್ನ ನಾವು ಇಲ್ಲಿ ಆನ್ಸರ್ ಅಂತ ತಗೊಂಡಿದ್ದೀವಿ. ಓಕೆ. ನೆಕ್ಸ್ಟ್ ಫಿಫ್ತ್ ಇದರಲ್ಲಿ 3/2/2024, 10/3/2024, 1/2/2024. ಈ ಕೇಸಲ್ಲಿ 3/2/2024, 10/3/2024 ಅಲ್ಲಿ ನೋಡಿ ಆಫ್ಟರ್ 30 days ಗೆ ಇನ್ವಾಯ್ಸ್ ಜನರೇಟ್ ಆಗಿದೆ. ಸೊ ಹಾಗಾಗಿ 10/3/2024, 1/2/2024 ಇಶ್ಯೂ ಮತ್ತೆ ಪೇಮೆಂಟ್ ಅಲ್ಲಿ ಕಂಪೇರ್ ಮಾಡೋ ಹಾಗಿಲ್ಲ, ನಾವು ಸರ್ವಿಸ್ ಮತ್ತೆ ಪೇಮೆಂಟ್ ಅಲ್ಲಿ ಕಂಪೇರ್ ಮಾಡಬೇಕು. ಸೊ ಅವಾಗ 3/2/2024, 1/2/2024, ಇದು ಎರಡರಲ್ಲಿ ಅರ್ಲಿಯರ್ ಯಾವುದು ಅಂದ್ರೆ ಪೇಮೆಂಟ್ ಇಂದು 1/2/2024 ನೇ ಆನ್ಸರ್. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮೀಟ್ ಮಾಡುವ. ಸೊ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.